ಇನ್ನು ಖಾಲಿ ಇರೋ ಮಹಿಳಾ ಕೋಟಾದಡಿ ಮಂತ್ರಿಗಿರಿಗೆ ಕಸರತ್ತು ನಡೀತಾ ಇದೆ. ಎರಡನೇ ಪಟ್ಟಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸ್ಥಾನ ಕೈತಪ್ಪಿದೆ. ಸೈಲೆಂಟ್ ಆಗಿ ಹೈಕಮಾಂಡ್ ಮೇಲೆ ಒತ್ತಡದ ತಂತ್ರವನ್ನ ಮಾಡ್ತಾ ಇದ್ದಾರೆ. ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರ ಭೇಟಿಗೆ ನಿರ್ಧಾರ ಮಾಡಿದ್ದಾರೆ. ಶತಾಯಗತಾಯ ಮಂತ್ರಿಗಿರಿ ಗಿಟ್ಟಿಸಿಕೊಳ್ಳೋದಕ್ಕೆ ಪ್ರಯತ್ನದಲ್ಲಿದ್ದಾರೆ. ಮಹಿಳಾ ಶಾಸಕಿಯರಲ್ಲಿ ಅತಿ ಹೆಚ್ಚು ಪ್ರಭಾವಿ ಮತ್ತು ಒಂದಷ್ಟು ಜನಪ್ರಿಯತೆ ಹೊಂದಿರುವಂತವ್ರು ಯಾರಾದ್ರೂ ಇದ್ರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್. ಡಿಕೆಶಿ ದೆಹಲಿ ನಾಯಕರ ಕೈಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಭವಿಷ್ಯ ಇದೆ. ಪೈಪೋಟಿ ಮಧ್ಯೆ ಕಸರತ್ತು ನಡೆಸ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಈ ಕಡೆ ಗಾಯತ್ರಿ ಶಾಂತೇಗೌಡ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಕಡೆ ನಯನಾ ಮೋಟಮ್ಮ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಒಂದು ಸ್ಥಾನ ಬಾಕಿ ಇದೆ, ಅದು ಕುರ್ಬಾ ಕೋಟಾದಡಿನೇ ಕೊಡಬೇಕು ಅನ್ನೋದಾಯ್ತು ಅಂತಂದ್ರೆ ಗಾಯತ್ರಿ ಶಾಂತೇಗೌಡರು ಕೊಡಬೇಕಾಗತ್ತೆ. ಒಬ್ಬ ಮಹಿಳಾ ಶಾಸಕಿ ಮಂತ್ರಿಯಾಗಿ ಆಯ್ಕೆಯಾಗಿಲ್ಲ. ಇದು ನನ್ನ ಲೆಕ್ಕದಲ್ಲಿ ಇದು ಸಂಪುಟನೇ ಅಲ್ಲ. ಇದು